ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಒಪ್ಪಂದದ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಶ್ರೀಮತಿ ಭಾರತಿ ನಿಡುಗುಂದಿ ಅವರು ನಮ್ಮ ಜಿಲ್ಲಾಸ್ಪತ್ರೆಯನ್ನು ಉಳಿಸೋಣ, ಸರ್ಕಾರಿ ವೈದ್ಯಕೀಯ ಕಾಲೇಜು ಒತ್ತಾಯಿಸೋಣ, ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣದ ಹಕ್ಕನ್ನು ರಕ್ಷಿಸೋಣ ಎನ್ನುವ ದೇಹವಾಕ್ಯದೊಂದಿಗೆ ಬಸವನ ಬಾಗೇವಾಡಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿಯ ಸಂಘಟನೆ ವತಿಯಿಂದ ವಿಶಿಷ್ಟವಾದ ರಂಗೋಲಿ ಚಳುವಳಿಯನ್ನು ಹಮ್ಮಿಕೊಂಡು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಆಕಾರದ ರಂಗೋಲಿಯನ್ನು ಬಿಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಸಂಘಟನಾಕಾರರು, ಬುದ್ಧಿಜೀವಿಗಳು, ಸಾಹಿತಿಗಳು, ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಸುಮಾರು 62 ದಿನ ಅಹೋರಾತ್ರಿ ಧರಣಿ ಮಾಡುತ್ತಾ ಬಂದಿದ್ದಾರೆ. ಆದರೆ ಸಂಬಂಧಪಟ್ಟ ಶಾಸಕರು, ಸಚಿವರು, ಮಂತ್ರಿಗಳು ಹೋರಾಟಗಾರರಿಗೆ ಕ್ಯಾರೆ ಅನ್ನುತ್ತಿಲ್ಲ. ಹಾಗಾಗಿ ಬಸವನ ಬಾಗೇವಾಡಿಯ ಬಸವೇಶ್ವರ ವೃತ್ತದಲ್ಲಿ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿಯ ಸಂಘಟನೆ ವತಿಯಿಂದ ರಂಗೋಲಿ ಚಳುವಳಿಯ ಮುಖಾಂತರ ರಂಗೋಲಿಯನ್ನು ಬಿಡಿಸಿ ಮತ್ತು ಕಾಲ್ನಡಿಗೆಯಲ್ಲಿ ಜಾಥಾ ಮಾಡಿಕೊಂಡು ಹೋಗಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಬೃಹತ್ತಾಕಾರದ ರಂಗೋಲಿ ಬಿಡಿಸಿ ಸಂಘಟನೆಯ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ನಿಡುಗುಂದಿರವರ ನೇತೃತ್ವದಲ್ಲಿ ಮಾನ್ಯ ಶಿರಸ್ತೆದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾವೇರಿ ಬಡಿಗೇರವರು ಮಾತನಾಡಿದರು. ಖಾಸಗೀಕರಣ ಮಾಡುವುದರ ಕುರಿತು ರಂಗೋಲಿ ಚಳವಳಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಧಿಕಾರಿಗಳಿಗೆ ಏನು ತಿಳಿಸೋದಪ್ಪ ಅಂತಂದ್ರೆ, ನಾವು ಬಡವರ ಮಕ್ಕಳು, ನಾವು ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದಬೇಕು. ನಮ್ಮ ಕೋಟ್ಯಾಂತರ ಹಣಗಳನ್ನು ಕಟ್ಟಲಿಕ್ಕೆ ಆಗಲ್ಲ, ಮತ್ತೆ ಲಕ್ಷಾಂತರ ಹಣ ನಾವು ನೋಡೇ ಇಲ್ಲ. ನಮಗೂ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಉಳಿಬೇಕಂತ ಅವರಲ್ಲಿ ಕೇಳ್ಕೊತೀವಿ. ಆಸ್ಪತ್ರೆಯಂತೆ ದುಬಾರಿ ಆಗುತ್ತದೆ. ಬಡವರು, ಮಹಿಳೆಯರು, ಗ್ರಾಮೀಣದ ಜನತೆ ಇವರಿಗೆ ಚಿಕಿತ್ಸೆ ಕೈಗೊಳ್ಳಲು ಕಷ್ಟವಾಗುತ್ತದೆ. ಸಾಲ ಮತ್ತು ಖರ್ಚು, ನೋವು ಇತ್ಯಾದಿಗಳನ್ನು ಮಹಿಳೆಯರಿಗೆ ಬಂದು ಒದಗುತ್ತದೆ. ಇವತ್ತು ನಮ್ಮ ಅಕ್ಕಂದಿರೆ ಕೈಯಲ್ಲಿ ರಂಗೋಲಿ ಇದೆ. ಇಂದು ಕೇವಲ ಕಲೆಯಲ್ಲ, ಇದು ಹೋರಾಟದ ಮಹಿಳೆಯರ ಶ್ರಮ, ಭಾವನೆಯ ಚೈತನ್ಯತೆ. ಇವತ್ತು ಸಾರ್ವಜನಿಕರು ಆರೋಗ್ಯದ ಹಕ್ಕಿಗಾಗಿ ನಾವು ಈ ಬೀದಿಯಲ್ಲಿ ರಂಗೋಲಿಯನ್ನು ಹಾಕಿ ಇದೊಂದು ಪ್ರತಿಭಟನೆಯ ಮೂಲಕ ಒಂದು ಮನವಿ ಕೊಡುವುದಾಗಿ ನಾವು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಸಮಯದಲ್ಲಿ ಕಾವೇರಿ ಬಡಿಗೇರ್, ಪುಷ್ಪಾ ಮಾದರ್, ರತ್ನಾಬಾಯಿ ಗುಡಿಮನಿ, ಯಲ್ಲವ್ವ ಹಿರೇಕುರಬರ್, ಸಾವಿತ್ರಿ ಉಕ್ಕಲಿ ಮುಂತಾದವರು ಪಾಲ್ಗೊಂಡಿದ್ದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.